ಈ ಅಂಬಾರಿ ಮೈಸೂರಿನ ಬನ್ನಿ ಮಂಟಪವನ್ನ ತಲುಪಿದ ನಂತರ ಅಲ್ಲಿ ಸಂಜೆ ನಡೆಯುವಂತ ಟಾರ್ಚ್ ಲೈಟ್ ಪೆರೇಡ್ ಅಂದ್ರೆ ಪಂಜಿನ ಕವಾಯಿತು ಕಾರ್ಯಕ್ರಮವು ಕೂಡ ಅಷ್ಟೇ ಮುಖ್ಯ. ನಮ್ಮ ಜಂಬೂ ಸವಾರಿಯ ಉದ್ಘಾಟನೆಯ ಸಂದರ್ಭದಲ್ಲಿ 21 ಕುಶಾಲು ತೋಪುಗಳನ್ನ ಹಾರಿಸುವ ಮೂಲಕ 53ರಿಂದ 55 ಸೆಕೆಂಡ್ಗಳ ಒಂದು ರಾಷ್ಟ್ರಗೀತೆಯ ಮೂಲಕ ನಮ್ಮ ನಾಡ ಹಬ್ಬ ದಸರೆಯ ಜಂಬೂ ಸವಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಪುಷ್ಪಾರ್ಚನೆ ಮೂಲಕ ಚಾಲನೆ ಕೊಡ್ತಾರೆ. ಇದು ಒಂದು ಭಾಗ. ಇನ್ನು ಈ ಜಂಬೂ ಸವಾರಿ ಬನ್ನಿ ಮಂಟಪವನ್ನ ತಲುಪಿದ ನಂತರ ಅಲ್ಲಿಗೆ ಆ ಒಂದು ಜಂಬೂ ಸವಾರಿಯ ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಮುಕ್ತಾಯ ಆಗಿ ಸಂಜೆ ನಾವು ಈ ಬನ್ನಿ ಮಂಟಪದ ಪಂಜಿನ ಕವಾಯಿತು ಕಾರ್ಯಕ್ರಮವನ್ನ ನೋಡ್ಬೇಕಾಗುತ್ತೆ. ಅದು ಕೂಡ ಒಂದು ವಿಶೇಷ, ಅದು ಕೂಡ ಒಂದು ರೋಮಾಂಚನ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಮೈಸೂರು ಜಂಬೂ ಸವಾರಿಯ ಉದ್ಘಾಟನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರೆ ಅದೇ ಸಂಜೆಯ ಒಂದು ಬನ್ನಿ ಮಂಟಪದ ಏನು ಟಾರ್ಚ್ ಲೈಟ್ ಪೆರೇಡ್ ಪ್ರೋಗ್ರಾಮ್ ಇದೆಯಲ್ಲ, ಪಂಜಿನ ಕವಾಯಿತು ಕಾರ್ಯಕ್ರಮ ಏನಿದೆಯಲ್ಲ, ಅದನ್ನ ಮಾನ್ಯ ರಾಜ್ಯಪಾಲರು ಉದ್ಘಾಟನೆಯನ್ನ ಮಾಡ್ತಾರೆ. ಇಲ್ಲೂ ಕೂಡ ನೋಡಿ 21 ಕುಶಾಲ ತೋಪುಗಳು 2 ಬಾರಿ ನಡೆಯುತ್ತೆ. ಆ ದಿನ ಒಂದು ದಸರಾ ಜಂಬೂ ಸವಾರಿಯ ಉದ್ಘಾಟನೆಯ ದಿನ 21 ಕುಶಾಲು ತೋಪುಗಳ ಮೂಲಕ ಉದ್ಘಾಟನೆ ಆದ್ರೆ ಇನ್ನೊಂದು ಯಾವುದು ಅಂದ್ರೆ ಸಂಜೆ ಏನು ಪಂಜಿನ ಕವಾಯಿತು ಕಾರ್ಯಕ್ರಮ ನಡೆಯುತ್ತೆ ಬನ್ನಿ ಮಂಟಪದ ವಿಶಾಲವಾದಂತಹ ಒಂದು ಗ್ರೌಂಡ್ ಅಲ್ಲಿ, ಅಲ್ಲೂ ಕೂಡ 21 ಕುಶಾಲು ತೋಪುಗಳನ್ನು ಹಾರಿಸೋದ್ರ ಮೂಲಕ ಅಲ್ಲೂ ಕೂಡ ಟಾರ್ಚ್ ಲೈಟ್ ಪೆರೇಡ್ ಅಥವಾ ಕಾರ್ಯಕ್ರಮ ಮಾನ್ಯ ಅಥವಾ ಸನ್ಮಾನ್ಯ ರಾಜ್ಯಪಾಲರಿಂದ ಆರಂಭ ಆಗುತ್ತೆ. ಇದಾದ ನಂತರ ಅಲ್ಲಿ ನೋಡುವಂತ ಬಹಳ ಪ್ರಮುಖವಾದಂತ ಏನು ಆಕರ್ಷಿತವಾದಂತ ಸಾಹಸದ ದೃಶ್ಯಗಳು ಏನು ಅಂತಂದ್ರೆ, ಪ್ಯಾರಾ ಮಿಲಿಟರಿ ಸಿಬ್ಬಂದಿಗಳು ಮೈ ನವಿರೇಳಿಸುವಂತಹ ರೋಚಕವಾದಂತ ಬೈಕ್ ಸ್ಟಂಟ್ಗಳನ್ನ ಮಾಡ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಬಹಳ ಅದ್ಭುತವಾದ, ಹೆಚ್ಚು ಕಡಿಮೆ ಒಂದು 25ರಿಂದ 30 ಮಿಲಿಟರಿ ಏನು ಬೈಕ್ಗಳಿದೆ, ಬುಲೆಟ್ಗಳಿದೆ, ಅದ್ರ ಮೂಲಕ ಈ ಮಿಲಿಟರಿ ಪ್ಯಾರಾ ಮಿಲಿಟರಿ ಸಿಬ್ಬಂದಿಗಳೇನಿದ್ದಾರೆ ನುರಿತ ತರಬೇತು ಸಿಬ್ಬಂದಿಗಳು ಈ ಒಂದು ಸಾಹಸದ ಬೈಕ್ ಸ್ಟಂಟ್ಗಳನ್ನ ಮಾಡ್ತಾರೆ. ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಮೈ ರೋಮಾಂಚನ ಆಗ್ತಕ್ಕಂಥ ಅದ್ಭುತವಾದಂಥ ದೃಶ್ಯಗಳನ್ನ ನೀವು ಅಲ್ಲಿ ಕಣ್ತುಂಬಿಕೊಳ್ಬಹುದು. ಅದರಿಂದ ದಸರಾ ಅಂಬಾರಿ ಎಷ್ಟು ಮುಖ್ಯವೋ ಈ ಸಂಜೆ ನಡೆಯುವಂತ ಬನ್ನಿ ಮಂಟಪ ಟಾರ್ಚ್ ಪೆರೇಡ್ ಏನಿದೆಯಲ್ಲ, ಪಂಜಿನ ಕವಾಯಿತು ದೃಶ್ಯಗಳು ಕೂಡ ಅತ್ಯಂತ ಆಕರ್ಷಣೀಯವಾದಂತ ದೃಶ್ಯಗಳು. ಆ ಬೈಕ್ ಸ್ಟಂಟ್ ಅನ್ನ ಬಿಟ್ಟರೆ ಎರಡನೇದಾಗಿ ಕುದುರೆ ಸವಾರರು, ಇದೇ ನಮ್ಮ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ನುರಿತ ಸಿಬ್ಬಂದಿಗಳು ಕುದುರೆಗಳನ್ನ ರೈಡ್ ಮಾಡೋದ್ರ ಮೂಲಕ ಈ ಕುದುರೆ ಸವಾರಿಯ ಮೂಲಕವೂ ತಮ್ಮ ಕೆಲವೊಂದು ಸ್ಟಂಟ್ಗಳನ್ನ, ಸಾಹಸ ದೃಶ್ಯಗಳನ್ನ ಅವರು ಮಾಡ್ತಾರೆ. ಸೊ ಅಂತ ಸಾಹಸದ ಮೈ ನವಿರೇಳಿಸುವಂತ ಒಂದು ಸ್ಟಂಟ್ಗಳನ್ನು ಕೂಡ, ಆ ದೃಶ್ಯಗಳನ್ನು ಕೂಡ ನಾವು ನಮ್ಮ ಪೊಲೀಸ್ ಅಧಿಕಾರಿಗಳ ಕುದುರೆ ಸವಾರರ ಒಂದು ಅಶ್ವರೋಹಿ ಪಡೆಯ ಮೂಲಕ ಅದನ್ನು ನಾವು ಕಣ್ತುಂಬಿಕೊಳ್ಬಹುದು. ಇನ್ನ ಮೂರನೇದಾಗಿ ವಿವಿಧ ಸಣ್ಣ ಪುಟ್ಟ ಕೆಲವೊಂದು ಏನು ಮನರಂಜನೆಯ ಈವೆಂಟ್ಗಳನ್ನ ಮಾಡಿ ಅಂತ್ಯದಲ್ಲಿ ಎಲ್ಲರೂ ಕೂಡ ಅತ್ಯಂತ ಕಾತರದಿಂದ ನೋಡುವಂತ ಒಂದು ಕ್ಷಣ ಯಾವುದು ಈ ಒಂದು ಬನ್ನಿ ಮಂಟಪದ ಟಾರ್ಚ್ ಪೆರೇಡ್ ನಲ್ಲಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ಪಂಜಿನ ಕವಾಯಿತು. ನೋಡಿ, ಅಲ್ಲಿವರೆಗೂ ಕೂಡ ಮೈ ನವಿರೇಳಿಸುವಂತ ಬೈಕ್ ಸ್ಟಂಟ್ಗಳನ್ನ ನಮ್ಮ ಮಿಲಿಟರಿ ಸಿಬ್ಬಂದಿಗಳು ನಡೆಸಿಕೊಟ್ಟಿರ್ತಾರೆ. ಪ್ಯಾರಾಮಿಲಿಟರಿ ಅವರು, ಅಶ್ವರೋಹಿ ದಳದವರು ಅದ್ಭುತವಾದಂಥ ಕುದುರೆ ಮೇಲೆ ಕೂತು ಮಾಡುವಂಥ ಸ್ಟಂಟ್ಗಳು, ಸಾಹಸ ಕೆಲವೊಂದು ಏನನ್ನ ಕ್ರೀಡೆಗಳನ್ನ ನಾವು ಅಲ್ಲಿ ನೋಡ್ತೀವಿ. ಅದೆಲ್ಲ ಆದ್ಮೇಲೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅಂದ್ರೆ, ಎಲ್ಲಾ ಲೈಟ್ಗಳನ್ನು ಕೂಡ ಹಾರಿಸ್ತಾರೆ. ಎಲ್ಲಾ ಲೈಟ್ಗಳು ಹಾರಿಸಿದ ಮೇಲೆ ಸ್ಟಾರ್ಟ್ ಆಗುವಂಥದ್ದೇ ನಿಜವಾದಂತ ಪಂಜಿನ ಕವಾಯತು. ಆ ಪಂಜಿನ ಕವಾಯತ್ನಲ್ಲಿ ಸಾಕಷ್ಟು ಪೊಲೀಸ್ ತರಬೇತಿಯನ್ನ ಪಡಿತಿರುವಂತ ಸಿಬ್ಬಂದಿಗಳು ಭಾಗವಹಿಸಿರ್ತಾರೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಭಾಗವಹಿಸಿ ಹಲವು ದಿನಗಳ ಕಾಲ ಅದರಲ್ಲಿ ಸೂಕ್ತ ತರಬೇತಿಯನ್ನು ಪಡ್ಕೊಂಡು ಆ ಪಂಜಿನ ಕವಾಯತಿನ ಮೂಲಕ ಅತ್ಯಂತ ಆಕರ್ಷಣೀಯವಾದಂಥ ಕೆಲವೊಂದು ಕಂಟೆಂಟ್ಗಳನ್ನು ನಮಗೆ ಕಟ್ಕೊಡ್ತಾರೆ. ಅದು ವೆಲ್ಕಮ್ ಇರ್ಬೋದು, ಅದು ಮೈಸೂರು ದಸರಾ ಇರ್ಬೋದು, ಜೈ ಚಾಮುಂಡೇಶ್ವರಿ ಇರ್ಬೋದು, ಸೊ ಹೀಗೆ ಅವರ್ ಮೈಸೂರು ಅವರ್ ಪ್ರೌಡ್ ಇರ್ಬೋದು. ಹೀಗೆ ಹಲವು ಕಂಟೆಂಟ್ಗಳನ್ನು ಇಟ್ಕೊಂಡು ಎಲ್ಲಾ ದೀಪಗಳು ಹಾರಿ ಕತ್ತಲಾಗಿರುತ್ತೆ. ಬರೀ ಉರಿಯುವಂತ ಪಂಜಿನ ಮೂಲಕ ಅದ್ಭುತವಾದಂತ ಕೈ ಚಳಕವನ್ನ ಅವರು ತೋರಿಸ್ತಾರೆ. ಅದನ್ನ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ನಿಜಕ್ಕೂ ಕೂಡ ರೋಮಾಂಚನಕಾರಿಯಾದಂತ ದೃಶ್ಯ. ಎಲ್ಲರೂ ಕೂಡ ಈ ಬೈಕ್ ಸ್ಟಂಟು ನೆಕ್ಸ್ಟ್ ಕುದುರೆ ಅಶ್ವರೋಹಿ ದಳದ ಕೈ ಚಳಕ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ಅನ್ನ ಅದನ್ನ ಬಿಟ್ಟು ಎದ್ದು ಹೋಗಕ್ ಸಾಧ್ಯನೇ ಇಲ್ಲ. ಅದನ್ನ ನೋಡಿದ್ರೆ ಮಾತ್ರ ಈ ಟಾರ್ಚ್ ಲೈಟ್ ಪೆರೇಡು ಕಂಪ್ಲೀಟ್ ಆಗೋದು. ಅದನ್ನ ನೋಡೇ
ಎಲ್ಲ ಪ್ರವಾಸಿಗರು ಮತ್ತೆ ಅಲ್ಲಿ ನೆರೆದಿರ್ತಕ್ಕಂಥ ಜನರು ಆ ಒಂದು ಟಾರ್ಚ್ ಪರೇಡ್ ಗ್ರೌಂಡ್ ಇಂದ ಹೊರಗಡೆ ಬರ್ತಕ್ಕಂಥದ್ದು. ಇದು ಈ ಪಂಜಿನ ಕವಾಯತಿನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್. ಸೊ ಅವರೆಲ್ಲರೂ ಕೂಡ ಬಹಳ ದಿನಗಳ ಕಾಲ ತಾಲೀಮ್ ನಡೆಸಿರ್ತಾರೆ. ಅದು ನಮ್ಮ ಪ್ಯಾರಾಮಿಲಿಟರಿ ಸಿಬ್ಬಂದಿ ಮಾಡ್ತಕ್ಕಂಥ ಒಂದು ಬೈಕ್ ಸ್ಟಂಟ್ ಇರ್ಬೋದು, ಅಶ್ವರೋಹಿ ದಳದವರ ಸ್ಟಂಟ್ ಇರ್ಬೋದು, ಈ ನಮ್ಮ ಪೊಲೀಸ್ ತರಬೇತಿ ಸಿಬ್ಬಂದಿ ಯುವಕರೇನಿದ್ದಾರೆ ಅವ್ರು ನಡೆಸ್ತಕ್ಕಂಥ ಟಾರ್ಚ್ ಲೈಟ್ ಪಂಜಿನ ಕವಾಯತ್ ಇರ್ಬೋದು. ನಿಜಕ್ಕೂ ಕೂಡ ಬಹಳ ದಿನ ಇದಕ್ಕೆ ಟ್ರೈನಿಂಗ್ ತಗೊಂಡಿರ್ತಾರೆ. ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನಾವು ನೆನಪಿಸ್ಕೊಳ್ಬೇಕು, ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗುತ್ತೆ. ಇದೆಲ್ಲ ಆದ್ಮೇಲೆ ಇನ್ನೇನು ನಾವು ಮನೆಗೆ ಹೊರಟ್ವಿ, ಕಾರ್ಯಕ್ರಮ ಮುಗೀತು ಅನ್ಬೇಕಾದ್ರೇನೆ ನಮ್ಮೆಲ್ಲರ ಚಿತ್ತ, ನಮ್ಮೆಲ್ಲರ ನೋಟ, ನಮ್ಮೆಲ್ಲರ ದೃಷ್ಟಿ ಆಕಾಶದ ಕಡೆ ಹೋಗುತ್ತೆ. ಕಾರಣ ಎಷ್ಟೇನೆ, ಇದೆಲ್ಲವೂ ಮುಗಿದ ಮೇಲೆ ನಮ್ಮ ದಸರಾ ಹಬ್ಬಕ್ಕೆ ವಿದ್ಯುಕ್ತವಾದ ತೆರೆ ಬೀಳೋದು ಯಾವಾಗ ಅಂತಂದ್ರೆ ಬಾನಂಗಳದಲ್ಲಿ ಕಂಗೊಳಿಸುವಂತ, ಬಾನಂಗಳದಲ್ಲಿ ವರ್ಣ ಚಿತ್ತಾರವನ್ನ ಬಿಡಿಸುವಂತ ಪಟಾಕಿಗಳ ಸದ್ದು. ಅಂದ್ರೆ ಈ ಒಂದು ಪಂಜಿನ ಕವಾಯತು ಮುಗಿದ ತಕ್ಷಣವೇ ಈ ಏನೋ ಒಂದು ಗ್ರೌಂಡ್ ಇದೆ, ಬನ್ನಿಮಂಟಪ ಗ್ರೌಂಡ್ ಇದೆ, ಅದು ಹೊರಭಾಗದಲ್ಲಿ ಪಟಾಕಿಗಳ ಸಿಡಿಮದ್ದಿನ ಸ್ಫೋಟಕ್ಕೆ ಎಲ್ಲರೂ ರೆಡಿ ಆಗಿರ್ತಾರೆ. ಅದು ಮುಗಿತಿದ್ದಂಕೆನೆ ಪಟಾಕಿಯ ಸದ್ದು ಆಕಾಶ ಅಥವಾ ಬಾನಂಗಳದಲ್ಲಿ ವರ್ಣರಂಜಿತವಾದಂತ ರೀತಿಯಲ್ಲಿ ಕಂಗೊಳಿಸ್ತಾ ಇರುತ್ತೆ. ಹೆಚ್ಚು ಕಡಿಮೆ ಒಂದು 30 ನಿಮಿಷ, ಅರ್ಧ ಗಂಟೆ ಆ ಕಲರ್ಫುಲ್ ಆದಂತ ಒಂದು ಏನಿದೆ ಪಟಾಕಿಗಳ ಒಂದು ಸದ್ದೇನಿದೆ ಅದು ನಮ್ಮನ್ನ ಮೈನೂರಿಳಿಸುತ್ತೆ. ಆ ಕತ್ತಲಲ್ಲಿ ಬಾನಂಗಳದಲ್ಲಿ ಆ ಒಂದು ಚಿತ್ತಾಕಾರ, ಆ ವರ್ಣರಂಜಿತ ಪಟಾಕಿಯ ಬಣ್ಣಗಳನ್ನು ನೋಡ್ಲಿಕ್ಕೆ ಒಂದು ಚಂದ. ಅದೆಲ್ಲವನ್ನು ನೋಡ್ಕೊಂಡು ಆಸ್ವಾದಿಸ್ಕೊಂಡು ಖುಷಿ ಪಟ್ಕೊಂಡು ಆಹ್ಲಾದಕರದಿಂದ ಆ ಒಂದು ಮೈದಾನದಿಂದ ಜನರೆಲ್ಲರೂ ಕೂಡ ಅಪ್ಪ ಧನ್ಯನಾದೆ, ಈಗ ಧನ್ಯನಾದೆ, ಮೈಸೂರು ದಸರಾವನ್ನ ಈ ದಿನ ನಾನು ಸಂಪೂರ್ಣವಾಗಿ ಕಣ್ತುಂಬಿಕೊಂಡೆ ಅನ್ನುವಂಥ ಒಂದು ಸಂತಸದಿಂದಲೇ ಹೊರಗಡೆ ಬರ್ತಾರೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಮೈಸೂರು ದಸರಾದ ಮತ್ತೊಂದು 2 ಆಕರ್ಷಣೆಗಳೇನು ಅಂತಂದ್ರೆ, ಒಂದು ಡ್ರೋನ್ ಶೋ, ಇನ್ನೊಂದು ವೈಮಾನಿಕ ಶೋ, ಅಂದ್ರೆ ಅದನ್ನು ನಾವು ಏರ್ ಶೋ ಅಂತ ಕರಿತೀವಿ. ಈ ಡ್ರೋನ್ ಶೋ ಮತ್ತೆ ಏರ್ ಶೋ ಪ್ರಮುಖವಾದಂತ ಆಕರ್ಷಣೆಗಳು. ಅಂದ್ರೆ ಜಂಬೂ ಸವಾರಿಗೂ ಹೆಚ್ಚು ಕಡಿಮೆ ಒಂದು 2-3 ದಿನಗಳಿಂದ ಮುಂಚೆ ಡ್ರೋನ್ ಶೋ ನಡೆಯುತ್ತೆ. ಕಳೆದ ಬಾರಿಯ ದಸರಾದಿಂದ ಈ ಡ್ರೋನ್ ಶೋವನ್ನ ಪ್ರಾರಂಭ ಮಾಡಿದ್ದಾರೆ. ಕಳೆದ ಬಾರಿಯ ದಸರಾದಲ್ಲಿ ಹೆಚ್ಚು ಕಡಿಮೆ 1,000 ಡ್ರೋನ್ಗಳು ಭಾಗಿಯಾಗಿತ್ತು. ಅಂದ್ರೆ 1,000 ಡ್ರೋನ್ಗಳನ್ನ ಇಲ್ಲಿ ಬಳಕೆ ಮಾಡ್ಕೊಂಡಿದ್ರು. ಈ ಬಾರಿಯ ದಸರಾದಲ್ಲಿ 3,000 ಡ್ರೋನ್ಗಳನ್ನ ಬಳಸಿಕೊಂಡು ಬಹಳ ಅತ್ಯದ್ಭುತವಾದಂತ ಕಲರ್ಫುಲ್ ಆದಂತ ಒಂದು ಕಾರ್ಯಕ್ರಮವನ್ನ ಇದೇ ಬನ್ನಿಮಂಟಪದ ಒಂದು ಪಂಜಿನ ಕವಾಯತು ಮೈದಾನದಲ್ಲಿ 2 ದಿನಗಳ ಕಾಲ ನೀಡ್ತಾರೆ. ಅದು ಕೂಡ ಅತ್ಯಂತ ಸೊಗಸಾದಂತ ಒಂದು ಡ್ರೋನ್ ಶೋ ಆಗಿರುತ್ತೆ. ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ತಂತ್ರಜ್ಞಾನ, ಟೆಕ್ನಾಲಜಿ ಮುಂದುವರೆದಂಗೆ ನಮ್ಮ ಜನರನ್ನ ಹೇಗೆ ಮನರಂಜಿಸಬೇಕು ಅನ್ನೋ ರೀತಿಯಲ್ಲಿ ನಮ್ಮ ದಸರಾದ ಸಮಿತಿಯವರು, ಆಯೋಜಕರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಸಿಕ್ಕಿದ್ದು ಕಳೆದ ಬಾರಿ ಆ ಡ್ರೋನ್ ಶೋ ಬಹಳ ಯಶಸ್ವಿಯಾಗಿತ್ತು ಅಂತ ಮೈಸೂರಿನ ಜನರೆಲ್ಲರೂ ಕೂಡ ಖುಷಿ ಪಟ್ಟು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದರಿಂದ ಈ ಬಾರಿಯೂ ಕೂಡ ಈ ಮೈಸೂರು ದಸರಾದ ಡ್ರೋನ್ ಶೋನಲ್ಲಿ ಒಟ್ಟು 3,000 ಡ್ರೋನ್ಗಳನ್ನ ಬಳಸಿಕೊಂಡು ಅತ್ಯದ್ಭುತವಾದಂತ ಒಂದು ಕಾರ್ಯಕ್ರಮವನ್ನ ಈ ಟಾರ್ಚ್ ಲೈಟ್ ಪೆರೇಡ್ ನಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಮೈಸೂರಿನ ಒಂದು ವಿಶೇಷ. ಇದಾದ್ಮೇಲೆ ಕಳೆದ 2 ವರ್ಷಗಳ ಹಿಂದೆ ಮೈಸೂರು ದಸರಾ ಸಂದರ್ಭದಲ್ಲಿ ಏರ್ ಶೋ ಅನ್ನ ಮಾಡಿದ್ರು. ತಾತ್ಕಾಲಿಕವಾಗಿ ಕಳೆದ 1-2 ವರ್ಷಗಳಿಂದ ಅದು ನಿಂತಿತ್ತು. ಏಕೆಂದ್ರೆ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯ ಒಂದು ಸಹಕಾರವಿಲ್ಲದೆ ನಾವು ಈ ವೈಮಾನಿಕ ಒಂದು ಪ್ರದರ್ಶನ ಇದೆಯಲ್ಲ, ಏರ್ ಶೋ ಅನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಎಲ್ಲೋ ಒಂದು ಕಡೆ ಈ ಕೇಂದ್ರ ಸರ್ಕಾರದ ಡಿಫೆನ್ಸ್ ಇದೆಯಲ್ಲ, ರಕ್ಷಣಾ ಇಲಾಖೆ, ಸೊ ಅದರ ಒಂದು ಸಹಕಾರವನ್ನ ಪಡ್ಕೊಂಡು ಈ ಬಾರಿ 2 ದಿನಗಳ ಕಾಲ ಅದೇ ಒಂದು ನಮ್ಮ ಬನ್ನಿಮಂಟಪ ಪೆರೇಡ್ ಗ್ರೌಂಡ್ ಅಲ್ಲಿ ಏರ್ ಶೋ ಅನ್ನ ಇಟ್ಟಿದ್ದಾರೆ. ಅದು ಕೂಡ ಬಾನಂಗಳಂದರೆ ಆಕಾಶದಲ್ಲಿ ನಾವು ನೋಡುವಂತ ಬಹಳ ಅದ್ಭುತವಾದಂತ ವೈಮಾನಿಕ ಚಿತ್ತಾರ ಅಂತ ನಾವು ಹೇಳ್ಬೋದು. ಜನ ನಮ್ಮ ಡ್ರೋನ್ ಶೋನ ರಾತ್ರಿನಲ್ಲಿ ವೀಕ್ಷಣೆ ಮಾಡಿದ್ರೆ ಈ ಒಂದು ಏರ್ ಶೋ ಅನ್ನ ಹಗಲು ವೇಳೆ ವೀಕ್ಷಣೆ ಮಾಡ್ತಾರೆ. ಅದರಿಂದ ನಮ್ಮ ಪ್ರೇಕ್ಷಕರಿಗೆ ಮತ್ತೆ ನಮ್ಮ ಪ್ರವಾಸಿಗರಿಗೆ, ಮೈಸೂರಿನ ಜನರಿಗೆ ಹೆಚ್ಚು ಕಡಿಮೆ 5 ದಿನ ಮತ್ತೊಂದು ರಸದೌತಣ, ಅದು ಡ್ರೋನ್ ರಾತ್ರಿ ವೇಳೆ, ಹಗಲು ವೇಳೆ ಏರ್ ಶೋ ಅಂದ್ರೆ ವೈಮಾನಿಕ ಪ್ರದರ್ಶನ ನೋಡ್ಲಿಕ್ಕೆ 2 ಕಣ್ಣು ಸಾಲದು. ದಯಮಾಡಿ ಎಲ್ಲಾ ಪ್ರವಾಸಿಗಳು ಮತ್ತೆ ಪ್ರೇಕ್ಷಕರು ಮತ್ತೆ ರಾಜ್ಯ ಜಿಲ್ಲೆಗಳ ಜನರು ಬಂದು ಈ 2 ಕಾರ್ಯಕ್ರಮಗಳನ್ನ ತಾವು ಮಿಸ್ ಮಾಡದೆ ನೋಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಮೈಸೂರು ದಸರಾ ಅಂತ ಬಂದಾಗ ಕುಸ್ತಿ ಪಂದ್ಯಾವಳಿ ಮತ್ತೆ ವಜ್ರಮುಷ್ಟಿ ಕಾಳಗವನ್ನ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಕುಸ್ತಿ ಪಂದ್ಯಾವಳಿ ಅಂತ ಬಂದಾಗ
ದಸರಾದ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮಗಳು ನಿಂತರೂ ಕೂಡ ಹಲವಾರು ವರ್ಷಗಳಿಂದ ರಾಜ ಪರಂಪರೆಯಿಂದ ನಡ್ಕೊಂಡು ಬಂದಂತ ಈ ಕುಸ್ತಿ ಪಂದ್ಯಾವಳಿ ಅಂತಕ್ಕಂಥದ್ದು ನಿಲ್ಲೋದಿಲ್ಲ. ಯಾಕೆಂದ್ರೆ ನಮ್ಮ ವಿಜಯನಗರದ ಅರಸರು ಯಾವತ್ತು ಈ ಒಂದು ನವರಾತ್ರಿ ಮಹಾನವಮಿಯನ್ನು ಆಚರಣೆ ಮಾಡಿದ್ರು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಈ ಕುಸ್ತಿ ಪಂದ್ಯಾವಳಿಗಳು ಈಗಲೂ ಕೂಡ ನಡೀತಾ ಬಂದಿದೆ. ನಮ್ಮ ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಸಂಘದ ವಿಶಾಲವಾದಂಥ ಒಂದು ಮೈದಾನದಲ್ಲಿ ಈ ದಸರಾ ಕುಸ್ತಿ ಪಂದ್ಯಾವಳಿಯನ್ನ ನಡೆಸ್ತಾರೆ. ಈ ದಸರಾ ಕುಸ್ತಿ ಪಂದ್ಯಾವಳಿಯನ್ನ ನೋಡ್ಲಿಕ್ಕೇನೆ ಸಾಕಷ್ಟು ಆಸಕ್ತ ಜನರು ಅಲ್ಲಿಗೆ ಬರ್ತಕ್ಕಂಥದ್ದು. 3 ಬಗೆಯ ಕುಸ್ತಿ ಪಂದ್ಯಾವಳಿಗಳನ್ನ ಅಲ್ಲಿ ನಡೆಸ್ತಾರೆ. ಒಂದು ನಾಡ ಕುಸ್ತಿ, ಇನ್ನೊಂದು ದೊಡ್ಡ ಕುಸ್ತಿ, ಇನ್ನೊಂದು ಮಾರ್ಫಿಟ್ ಕುಸ್ತಿ ಅಂತ. ಆದ್ರೆ ಅತಿ ಹೆಚ್ಚು ಪಂದ್ಯಾವಳಿಗಳಲ್ಲಿ ನಡೀತಕ್ಕಂಥದ್ದು ನಾಡ ಕುಸ್ತಿ ಮತ್ತೆ ದೊಡ್ಡ ಕುಸ್ತಿ, ಇದರಲ್ಲೇ ನಡೀತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಈ ಒಂದು ಕುಸ್ತಿ ಪಂದ್ಯಾವಳಿಗಳಿಗೆ ಕೇವಲ ನಮ್ಮ ಮೈಸೂರು ಜಿಲ್ಲೆ ಅಥವಾ ನೆರೆಹೊರೆಯ ಜಿಲ್ಲೆಗಳಿಂದ ಪೈಲ್ವಾನ್ರುಗಳು ಕುಸ್ತಿಪಟುಗಳು ಬರೋದಿಲ್ಲ. ನೆರೆಯ ರಾಜ್ಯಗಳಿಂದಲೂ ಕೂಡ ಕುಸ್ತಿಪಟುಗಳು ಈ ಒಂದು ಕುಸ್ತಿ ಪಂದ್ಯಾವಳಿಗಳಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಈ ವರ್ಷ ಸರಿಸುಮಾರು ಒಂದು 150ರಿಂದ 200 ಜೋಡಿಗಳನ್ನ ಅಂದ್ರೆ ಸರಿ ಹೊಂದುವಂತ ಕುಸ್ತಿ ಪೈಲ್ವಾರನ್ನ ಆಯ್ಕೆ ಮಾಡಿದ್ದಾರೆ. ಬಹಳ ಅದ್ಭುತವಾದಂಥ ಕುಸ್ತಿ ಪಂದ್ಯಾವಳಿ ಅದು. ಅದರಲ್ಲಿ ಒಂದು ನಿಗದಿತ ವಯಸ್ಸಿನ ಮಕ್ಕಳ ಒಂದು ಕುಸ್ತಿನ ನಾವು ನೋಡ್ಬೋದು, ಮತ್ತೆ ಮಹಿಳೆಯರ ಒಂದು ಕುಸ್ತಿ ಪಂದ್ಯಾವಳಿನ ನಾವು ನೋಡ್ಬೋದು. ವಯಸ್ಕರ ಕುಸ್ತಿ ಪಂದ್ಯಾವಳಿ ಅಂದ್ರೆ ಕಿಶೋರರ ಅಂದ್ರೆ ಮಕ್ಕಳ ಕುಸ್ತಿ, ಮಹಿಳಾ ಕುಸ್ತಿ ಮತ್ತೆ ಪುರುಷರ ಕುಸ್ತಿ ಪಂದ್ಯಾವಳಿ ಅಂತ 3 ಭಾಗಗಳನ್ನ ಮಾಡಿಕೊಂಡು ಇದರಲ್ಲಿ ನಾಡ ಕುಸ್ತಿ ಮತ್ತೆ ದೊಡ್ಡ ಕುಸ್ತಿ ಮತ್ತೆ ಮಾರ್ಫಿಟ್ ಅನ್ನುವಂತ ಮತ್ತೊಂದು ಮಾದರಿಯ ಕುಸ್ತಿ ಪಂದ್ಯಾವಳಿಯನ್ನ ಇಲ್ಲಿ ಆಡಿಸ್ತಾರೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕುಸ್ತಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತ ಕುಸ್ತಿಪಟುಗಳು ಈ ಒಂದು ಪಂದ್ಯಾವಳಿನಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷ. ಆದ್ರಿಂದ ಇದು ಕೂಡ ದಸರಾದ ಒಂದು ಪ್ರಮುಖವಾದಂಥ ಆಕರ್ಷಣೆ ಅಂತ ನಾನಾದ್ರೂ ಕೂಡ ಭಾವಿಸಿದ್ದೀನಿ. ಸೊ ಅದರಿಂದ ತಾವು ಬಿಡುವು ಮಾಡಿಕೊಂಡು ಈ ಒಂದು ಕುಸ್ತಿ ಪಂದ್ಯಾವಳಿಗೆ ಹೋಗಬೇಕು, ಈ ಕುಸ್ತಿ ಪಂದ್ಯಾವಳಿಯನ್ನ ನೀವು ವೀಕ್ಷಣೆ ಮಾಡಬೇಕು. ಮತ್ತು ಇಲ್ಲಿ ನಾನೊಂದು ಹೇಳಬೇಕು, ಈ ದಸರಾ ಕುಸ್ತಿ ಪಂದ್ಯಾವಳಿಯಲ್ಲಿ ವಿಜೇತರಾದಂಥವರಿಗೆ ಏನು ಕೊಡ್ತಾರೆ ಅಂತಂದ್ರೆ, ವಿಜೇತರಾದಂಥವರಿಗೆ ವಿಶೇಷವಾಗಿ ಒಂದು ಬೆಳ್ಳಿಯ ಗದೆಯನ್ನು ಕೊಟ್ಟು ಅಂತಿಮವಾದಂಥ ಜೋಡಿಗಳು ಏನು ಗೆದ್ದು ಬರ್ತವೆ ಆ ಕುಸ್ತಿ ಪಂದ್ಯಾವಳಿಯಲ್ಲಿ ಆ ಗೆದ್ದಂಥವರಿಗೆ ಒಂದು ಬೆಳ್ಳಿ ಗದೆಯನ್ನು ಕೊಡ್ತಾರೆ, ಮತ್ತೆ ನಗದು ಪುರಸ್ಕಾರವನ್ನ ಕೊಡ್ತಾರೆ, ಮತ್ತೆ ಅವರಿಗೆ ಒಂದು ಪ್ರಶಸ್ತಿ ಪತ್ರವನ್ನ ಕೊಡ್ತಾರೆ, ಮತ್ತೆ ಅವರಿಗೆ ಮೈಸೂರು ಪೇಟವನ್ನ ಹಾಕಿ ಸನ್ಮಾನವನ್ನ ಮಾಡ್ತಾರೆ. ಆದ್ರಿಂದ ಈ ಕುಸ್ತಿ ಪಂದ್ಯಾವಳಿಯಿಂದಾಗ ಹಳೆಯ ತಲೆಮಾರು ಏನಿದೆ ಅವರಿಗೂ ಕೂಡ ಖುಷಿ ಪಡಿಸ್ಲಿಕ್ಕೆ ಈ ಒಂದು ಪಂದ್ಯಾವಳಿ ನಿಜಕ್ಕೂ ಕೂಡ ಒಂದು ಪ್ರಮುಖವಾದಂಥ ದಸರಾದ ಆಕರ್ಷಣೆ ಅಂತ ನಾವು ಹೇಳ್ಬೋದು. ಇನ್ನು ವಜ್ರಮುಷ್ಟಿ ಕಾಳಗಕ್ಕೆ ನಾವು ಬರೋದಾದ್ರೆ, ವಜ್ರಮುಷ್ಟಿ ಕಾಳಗ ನಮ್ಮ ಅರಮನೆಯ ಖಾಸಗಿ ದಸರಾದ ಒಂದು ಭಾಗ ಅದು. ಯಾಕೆಂದ್ರೆ ಈ ವಜ್ರಮುಷ್ಟಿ ಕಾಳಗಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ. ನಮ್ಮ ಭಾರತದ ಪ್ರಾಚೀನ ಸಮರ ಕಲೆಗಳಲ್ಲಿ ವಜ್ರಮುಷ್ಟಿ ಕಾಳಗವು ಒಂದು. ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸಂತವ್ರು ಏನಿದ್ದಾರೆ ಪೈಲ್ವಾನ್ರು, ಸೊ ಇವರು ವಿಶೇಷವಾಗಿ ಉಸ್ತಾದ್ಗಳು ಅಂತ ಇವ್ರನ್ನ ಕರೀತಾರೆ. ಎಂತ ಕರೀತಾರೆ? ಉಸ್ತಾದ್ಗಳು ಅಂತ ಕರೀತಾರೆ. ಜಟ್ಟಿಗಳು ಅಥವಾ ಅವ್ರನ್ನ ಉಸ್ತಾದ್ಗಳು ಅಂತ ಕರೀತಾರೆ. ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸುವಂತ ಜಟ್ಟಿಗಳನ್ನ ನಾನು ಏನು ಉಸ್ತಾದ್ಗಳು ಅಂತ ಕರೆದೆ, ಇವರು ವಿಶೇಷವಾಗಿ ನಮ್ಮ ಮೈಸೂರು ಪ್ರಾಂತ್ಯದ ಅಂದ್ರೆ ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳು, ಅದು ಮೈಸೂರು ಸೇರಿದಂತೆ ಚಾಮರಾಜನಗರ ಇರ್ಬೋದು, ಬೆಂಗಳೂರು ಇರ್ಬೋದು, ರಾಮನಗರ, ಚನ್ನಪಟ್ಟಣದಿಂದ ಬಂದಂತ ಜಟ್ಟಿಗಳು ವಿಶೇಷವಾಗಿ ಇದರಲ್ಲಿ ಭಾಗವಹಿಸ್ತಾರೆ. ಸೊ ಇಲ್ಲಿ ವಿಶೇಷವಾಗಿ 2 ಜೋಡಿಗಳನ್ನ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ. ಅಂದ್ರೆ ಅವರ ದೈಹಿಕ ಒಂದು ಸದೃಢತೆ ಇರ್ಬೋದು, ಅವರ ಒಂದು ತೂಕ, ಅವರ ಒಂದು ಎತ್ತರ, ಅವರ ಒಂದು ಮೈಕಟ್ಟು ಸರಿ ಹೊಂದಬೇಕು ಅಂತ 2 ಜೋಡಿಗಳನ್ನ ಈ ಒಂದು ವಜ್ರಮುಷ್ಟಿ ಕಾಳಗಕ್ಕೆ ಆಯ್ಕೆ ಮಾಡ್ತಾರೆ. ಈ ವಜ್ರಮುಷ್ಟಿ ಕಾಳಗ ತಮ್ಮೆಲ್ಲರಿಗೂ ಗೊತ್ತಿದೆ, ನವರಾತ್ರಿ ಹಬ್ಬದ ಕೊನೆಯ ದಿನದ ಒಂದು ವಿಶೇಷ. ಏಕೆಂದ್ರೆ ಈ ಒಂದು ವಜ್ರಮುಷ್ಟಿ ಕಾಳಗದ ಒಂದು ಸಂಕೇತ ಏನು ಅಂತಂದ್ರೆ, ಹಿಂದಿನ ಕಾಲದಲ್ಲಿ ರಾಜನಿಗೆ ನಿಷ್ಠರಾದಂಥ ಅಂಗರಕ್ಷಕರ ನಿಷ್ಠೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಅಂತ, ಅಥವಾ ತನ್ನ ಒಡೆಯ ರಾಜ ಅಥವಾ ಅರಸನ ಬಗ್ಗೆ ನನಗೆಷ್ಟು ರಾಜ ನಿಷ್ಠೆ ಇದೆ, ನನಗೆಷ್ಟು ಪ್ರಾಮಾಣಿಕತೆ ರಾಜರ ಬಗ್ಗೆ ಇದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಅಂತಂದು ಈ ಅತ್ಯದ್ಭುತವಾದಂಥ ವಜ್ರಮುಷ್ಟಿ ಕಾಳಗವನ್ನ ಪರಿಚಯ ಮಾಡ್ತಾರೆ.
ಸೊ ಅದರಿಂದ ಈ ಒಂದು ವಜ್ರಮುಷ್ಟಿ ಕಾಳಗ ಅಂದ್ರೆ ರಾಜರ ನಿಷ್ಠೆಯನ್ನ ಪ್ರದರ್ಶಿಸುವಂತ ಒಂದು ಸಮರ ಕಲೆ, ಒಂದು ಕುಸ್ತಿ ಕಲೆ ಅಂತ ನಾವು ಹೇಳ್ಬೋದು. ಪ್ರತಿ ವರ್ಷ ಅರಮನೆಯ ಆವರಣದ ಒಳಗಡೆನೆ ಈ ಒಂದು ವಜ್ರಮುಷ್ಟಿ ಕಾಳಗವನ್ನ ನಡೆಸೋದ್ರ ಮೂಲಕ ಪರಸ್ಪರ ಎದುರಾಳಿಗಳು ತಮ್ಮ ಮುಷ್ಟಿಯಿಂದ ತಲೆಗೆ ಹೊಡೆದು ರಕ್ತವನ್ನು ಹರಿಸುವುದರ ಮೂಲಕ ಈ ಒಂದು ವಜ್ರಮುಷ್ಟಿ ಕಾಳಗ ಎಂಡ್ ಆಗುತ್ತೆ. ಸೊ ಈ ಒಂದು ಕಾಳಗದಲ್ಲೂ ಕೂಡ ನೆರೆಹೊರೆಯ ಜಿಲ್ಲೆಯ ಜಟ್ಟಿಗಳು ಅಥವಾ ಉಸ್ತಾದ್ಗಳು ಭಾಗವಹಿಸ್ತಾರೆ. ಸೊ 2 ಜೋಡಿಗಳನ್ನು ಈಗಾಗಲೇ ಆಯ್ಕೆ ಮಾಡ್ತಾರೆ ಅಂತ ಹೇಳಿದೆ. ಬೆಂಗಳೂರಿನ ಕೃಷ್ಣಯ್ಯ ಜಟ್ಟಿ, ಅವನು ಬೆಂಗಳೂರಿನ ಉಸ್ತಾದ್ ಕೃಷ್ಣಯ್ಯ ಜಟ್ಟಿ ಅಂತಕ್ಕಂಥವ್ರು ಇದನ್ನ ನಡೆಸ್ಕೊಡ್ತಾರೆ. ಮತ್ತೆ ಅವರು ಈ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸುವಂತ 2 ಜಟ್ಟಿಗಳ ಒಂದು ಜೋಡಿ ಏನಿದೆ ಅದನ್ನ ಅಂತಿಮವಾಗಿ ಆಯ್ಕೆ ಮಾಡ್ತಾರೆ. ವಿಜಯನಗರದ ಅರಸರ ಕಾಲದಿಂದ ಈ ಮಹಾನವಮಿ ದಿಬ್ಬದ ಮೇಲೆ ಕೂತು ವೀಕ್ಷಣೆ ಮಾಡುತ್ತಿದ್ದಂತ ಈ ಕುಸ್ತಿ ಪಂದ್ಯಾವಳಿ ಮತ್ತೆ ಏನು ಒಂದು ವಜ್ರಮುಷ್ಟಿ ಕಾಳಗ ಇದೆ, ಸೊ ಅದು ಈವನ್ ಟುಡೇ ಅಂದ್ರೆ ನಾವು ಸ್ವತಂತ್ರ ಭಾರತ ಬಂದು ನಮ್ಮ ದಸರಾ ಸರ್ಕಾರದ ಆಶ್ರಯದಲ್ಲಿ ಏನು ಮುಂದುವರಿತಾ ಇದೆ, ಈಗಲೂ ಕೂಡ ಇದು ಒಂದು ಖಾಸಗಿ ದಸರಾದ ಭಾಗವಾಗಿ ಅರಮನೆಯ ಒಳಗೆ ನಮ್ಮ ರಾಜಪರಿವಾರ ರಾಜವಂಶಸ್ಥರ ಕುಟುಂಬದವರು ನಿರ್ವಹಿಸ್ಕೊಂಡು ಬಂದಿರತಕ್ಕಂಥ ನಮ್ಮ ಒಂದು ಸಾಂಪ್ರದಾಯಿಕವಾದಂಥ ಒಂದು ಏನಂತ ಹೇಳ್ಬೋದು, ಒಂದು ಭಾಗ ಅಂತ ನಮಗೆ ಹೇಳಲಿಕ್ಕೆ ಹೆಮ್ಮೆಯಾಗುತ್ತೆ. ಇದು ಈ ವಜ್ರಮುಷ್ಟಿಗೆ ಸಂಬಂಧಪಟ್ಟಾದಂಥ ಒಂದು ಮಾಹಿತಿ.